ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು 4ನೇ ತಾರೀಕು ಅಂದರೆ ಶನಿವಾರ. ಸೊ ನಾನು ನನ್ನ ಹಸ್ಬೆಂಡ್ ಎಲ್ಲ ಟೆಂಪಲ್ಗೆ ಹೊರಟಿದ್ದೀವಿ. ಯಾಕೆ ಅಂದರೆ ಇವತ್ತು ನಮ್ಮ ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ 4th ಇಯರ್ದು. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಬೇಗ ರೆಡಿಯಾಗಿ ಇವಾಗ ಒಂದು 10 ಗಂಟೆ ಆಗಿದೆ. ಸೊ ಇವಾಗ ಹೊರಡೋಣ ಟೆಂಪಲ್ಗೆ ಅಂದ್ಕೊಂಡಿದ್ವಿ. ಫಸ್ಟು RR ನಗರ್ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವಾಗ ಅಷ್ಟು ದೂರ ಹೋಗಿ ಬರೋದಕ್ಕೆ ಲೇಟ್ ಆಗುತ್ತೆ, ಬಿಸಿಲು ಹತ್ತಿದ್ರೆ ಅಲ್ಲ ಹತ್ತಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಇಸ್ಕಾನ್ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಸೊ ಅಪ್ಪ ಮಗಳು ಹೇಗೆ ರೆಡಿ ಆಗಿದ್ದಾರೆ ತೋರಿಸ್ತೀನಿ ತಡೀರಿ. ಇವಳು ನೋಡ್ರಿ, ಇವಳು ನಮ್ಮನೆ ಟಾರ್ಚರ್. ಇವಳು ಆ್ಯಂಡ್ ನಮ್ಮನೆ ನೋಡ್ರಿ ಫುಲ್ ಫಾರ್ಮಲ್ಸಲ್ಲಿ ರೆಡಿ ಆಗಿಬಿಟ್ಟವ್ರೆ. ಆ್ಯಂಡ್ ಇದು ನನ್ನ ಔಟ್ಫಿಟ್. ಈ ಸ್ಯಾರಿನ ನನಗೆ ಊರಲ್ಲಿ ಅಪ್ಪಾಜಿ ಅಮ್ಮ ಕೊಡಿಸಿದ್ರು. ಸೊ ಇವತ್ತು ಹುಟ್ಟಿದ್ದೀನಿ, ವೆಡ್ಡಿಂಗ್ ಆ್ಯನಿವರ್ಸರಿ ದಿನ. ನಂಗೆ ಸಖತ್ತು ಇಷ್ಟ ಆಗಿ ತೊಗೊಂಡಿದ್ದಂಥ ಸ್ಯಾರಿ ಇದು. ಲೈಕ್ ಗೋಲ್ಡ್ ಕಲರ್ ರೆಡ್ ಬ್ಲೌಸ್. ತುಂಬಾ ದಿವಸದಿಂದ ತಗೋಬೇಕು ಅಂದ್ಕೊಂಡಿದ್ದೆ. ಆ್ಯಂಡ್ ತೊಗೊಂಡಿದ್ದಾಯ್ತು. ಇವತ್ತು ಹುಟ್ಟಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಸಿಂಪಲ್ ಆಗಿ ಒಂದು ಬೇಗ ರೆಡಿ ಆಗಿದ್ದೀನಿ. ಹೊರಡೋಣ, ಲೇಟ್ ಆಯ್ತು, ಹೊರಡೋಣ ಬೇಗ. ಅಮ್ಮ ಕಳ್ಳಮ್ಮ ಕೀ ಕಾರ್ ಕೀ ಟಿವಿ ಮನೆ ಬೀಗ. ಎಲ್ಲಿ ಮನೆ ಬೀಗ? ನಡಿ, ಲೈಟ್ ಇನ್ನೇನಕ್ಕೆ ಆಫ್ ಮಾಡ್ತೀನಿ. ನಾನು ಒಂಚೂರು ನೀರು ಕುಡಿದು ಬರಲಾ? ನೀರೇ ಕುಡ್ದಿಲ್ಲ ನಾನು ಬೆಳಗ್ಗೆಯಿಂದ. ಬೆಳಗ್ಗೆ ಎದ್ದಾಗಿಂದ ಎಷ್ಟು ಕೆಲಸ ಅಂದರೆ ಏನು ಜಾಸ್ತಿ ಅಲ್ಲ, ನೆನ್ನೆ ಉಳಿಸ್ಕೊಂಡಿದ್ದ ಕೆಲಸ ಎಲ್ಲ ಇವತ್ತು ಮಾಡಿದ್ದೀನಿ. ಆದರೂ ಸ್ವಲ್ಪ ಕೆಲಸ ಇತ್ತು, ನೀರೇ ಕುಡ್ದಿಲ್ಲ ಅದಕ್ಕೆ. ಆಫ್ಟರ್ ಫೋಟೋಶೂಟ್ಸ್ ಎಲ್ಲ ಮುಗಿಸಿ ನಂದು ನನ್ನ ಮಗಳದು ಎಲ್ಲ ನನ್ನ ಹಸ್ಬೆಂಡ್ ಹತ್ರ ತಗ್ಸ್ಕೊಂಡು ನಾವು ಇತ್ತೀಚೆಗೆ ಹಿಂಗೆ ಅಲ್ವಾ ಅಮ್ಮ? ಮುಂಚೆ ಎಲ್ಲ ಜಾಸ್ತಿ ನಾನು ಇವರಿಬ್ಬರೇ ಇದ್ವಿ. ಸುಮ್ಮನೆ ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡು ಎಲ್ಗಾದ್ರೂ ತಿರ್ಗಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತಿದ್ವು. ಈಗ ಪಾಪು ಆದಮೇಲೆ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋದೆಲ್ಲ, ಫೋಟೋಸ್ ಎಲ್ಲ ಪಾಪು ಜೊತೆ. ನಂದು ನನ್ನ ಹಸ್ಬೆಂಡ್ ತಗೊಳಕ್ಕಾಗ್ತಾ ಇಲ್ಲ, ಏಕೆಂದರೆ ಇವಳನ್ನ ಕೆಳಗಿಳಿಸಿ ಎಲ್ಲೂ ತಗೊಳಕ್ಕಾಗಲ್ಲ ಅಂತ. ಸೊ ಇವಾಗ ಹೊರಟಿದ್ದೀವಿ. ಟೈಮು 10:20 ಆಗಿದೆ. ನಮ್ಗೇನು ತುಂಬ ಹತ್ರ ಈ ಟೆಂಪಲ್. ನಮ್ಮ ಮನೆಯಿಂದ ಒಂದು ಎಷ್ಟೊತ್ತಾಗ್ಬೋದಮ್ಮ? ಒಂದು 15 ಮಿನಿಟ್ಸಾ? 10-15 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಏನು ದೂರ ಇಲ್ಲ. ಅದಕ್ಕೆ ಇದನ್ನೇ ತೊಗೊಂಡ್ವಿ. ಇನ್ನೂ ಹೊಟ್ಟೆಗೆ ಹಿಟ್ಟು ತಿಂದಿಲ್ಲ ನಾವು. ದೇವಸ್ಥಾನ ಮುಗಿಸ್ಕೊಂಡು ನೋಡಬೇಕು ಏನು ಎಲ್ಲಿಗೆ ಹೋಗೋದು ಅಂತ. ನನಗೆ ಯಾಕೋ ಕಾಫಿ ಕಟ್ಟೆಯಲ್ಲಿ ಮಸಾಲೆ ದೋಸೆ, ಕಾಫಿ ಎಲ್ಲ ಕುಡಿಬೇಕು ಅನಿಸ್ತಿದೆ. ಬಟ್ ಕಾಫಿ ಕಟ್ಟೆ ಎಲ್ಲಿ ನಿಯರ್ ಎಲ್ಲಾದ್ರೂ ಇದೆಯಮ್ಮ? ಯಾರೆಲ್ಲೂ ಇಲ್ಲ. ಅದು ನಾಗರು ಬಾವಿಲಿ ಇರೋದು. ಅದಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಸ್ಪಾಟ್ ತಿಂಡಿಗೆ ಅಂತಲೇ ಹೇಳ್ಬೋದು. ತಿಂಡಿಗೆ, ಸಂಜೆ ಸ್ನ್ಯಾಕ್ಸ್ಗೆ ಸಖತ್ತಾಗಿರುತ್ತೆ ಅಲ್ಲಿ. ನೋಡುವ, ಒಂಥರ ಇಲ್ಲೆಲ್ಲೂ ಸಿಗಲ್ಲ. ನೋಡೋಣ ಎಲ್ಲಿಗೆ ಹೋಗೋದು ಏನು ಅಂತ. ಆ್ಯಂಡ್ ತುಂಬ ಜನ ನನ್ನನ್ನು ಕೇಳಿದ್ರಿ ಯಾಕೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ, ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಅಂತ. ಸೊ ಸ್ವಲ್ಪ ಯಾಕೋ ಇಂಟ್ರೆಸ್ಟ್ ಕಮ್ಮಿ ಆಗಿತ್ತು ಅಂತಲೇ ಅನ್ಬೋದು. ಲೈಕ್ ಒಂದು ಸ್ವಲ್ಪ ಯಾಕೋ ಮೂಡ್ ಅಪ್ಸೆಟ್ ಆದಂಗೆ ಅನಿಸಿತ್ತು ನನಗೆ ವೀಡಿಯೋಸ್ ಮಾಡೋದಕ್ಕೆ, ಮಾಡಿರೋ ವೀಡಿಯೋನು ಕೂಡ ಎಡಿಟ್ ಮಾಡೋದಕ್ಕೆ. ಸೊ ಒಂಚೂರು ಟ್ರ್ಯಾಕ್ ಚೇಂಜ್ ಆಗಿಬಿಟ್ರೆ ಅದೊಂದು ಸ್ವಲ್ಪ ಜಾಸ್ತಿ ಡ್ರ್ಯಾಗ್ ಆಗುತ್ತೆ. ಸೊ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋಸ್ ಬರುತ್ತೆ. ಏನು ಗೊತ್ತಾ, ನಾವು ಸೆಕೆಂಡ್ ಇಯರ್ ಆ್ಯನಿವರ್ಸರಿಗೆ, ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ಇಬ್ಬರು ಕೊರೋನಾ ಬಂದುಬಿಟ್ಟಿತ್ತು, ಮನೇಲಿದ್ವು. ಸೆಕೆಂಡ್ ಇಯರ್ ಆ್ಯನಿವರ್ಸರಿಗೆ ನಾವು ಬಂದಿದ್ದು ಲೈಕ್ ಇಲ್ಲಿಗೇನೆ ಇಸ್ಕಾನ್ ರಾಜಾಜಿನಗರಲ್ಲಿ ಇದೆಯಲ್ಲ, ಆ ಇಸ್ಕಾನ್ಗೆ ಹೋಗಿದ್ವು. ನಾವು ತುಂಬ ಸತಿ ನಾವು ಮುಂಚೆ ಲವ್ ಮಾಡುವಾಗಲೂ ಅಷ್ಟೇ ಜಾಸ್ತಿ ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ವು. ಈಗಲೂ ಅಷ್ಟೇ, ಮದುವೆ ಆದಮೇಲೂ ಜಾಸ್ತಿ ಇಸ್ಕಾನ್ ಟೆಂಪಲಿಗೆ ಬರ್ತೀವಿ. ಸೊ ನಮಗೂ ಕೃಷ್ಣಂಗೂ ಒಂಥರ ಬಂದ ಜಾಸ್ತಿ ಅವ್ರ ಮೇಲೆ ನಮಗೆ. ಯಾವಾಗಲೂ ಇದೇ ಟೆಂಪಲಿಗೆ ಬರ್ತೀವಿ. ಲಾಸ್ಟ್ ಇಯರು ಪಾಪು ಹುಟ್ಟಿದ್ಲು. ಪಾಪುನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದು ಮನೇಲಿ ಜಸ್ಟ್ ಹಂಗೆ ಕೇಕ್ ಕಟ್ ಮಾಡಿದ್ವಿ ಅಷ್ಟೇ. ಈ ವರ್ಷ ಮತ್ತೆ ಇಸ್ಕಾನ್ ಟೆಂಪಲ್ಗೆ, ಬಟ್ ಲೊಕೇಶನ್ ಚೇಂಜ್ ಆಗಿದೆ ಅಷ್ಟೇ. ಅದು ನಮ್ಮ ಮನೆಯವ್ರಿಗೆ ನೆನಪಿಲ್ಲ, ಹೌದಾ ಅಂತ ಕೇಳ್ತವ್ರೆ. ಗಂಡ್ಮಕ್ಳೇ ಹಂಗೆ, ಏನು ಮಾಡೋಕ್ಕಾಗಲ್ಲ. ನಾವು ಹೆಣ್ಮಕ್ಳು ಎಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಅದಕ್ಕೆ ನಮ್ಮನ್ನ ಹೆಣ್ಮಕ್ಳು ಅನ್ನೋದು. ಅದಕ್ಕೆ ಯಾವಾಗಲೂ ನಮ್ಮ ಹೆಣ್ಮಕ್ಳು ಜಾಸ್ತಿ ಟಾಪಲ್ಲಿ ಬರೋದು, ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಎಲ್ಲದ್ರಲ್ಲೂ ನೆನಪಿರುತ್ತೆ ಚೆನ್ನಾಗಿ ನಮಗೆ, ಅಲ್ವಾ ಅಮ್ಮ? ನಾನು ಹೇಳಿದ್ ನಿಜ ತಾನೇ? ನಿಜಾನೇ.
ಆ್ಯಂಡ್ ತುಂಬ ಜನ ಅನ್ಕೋತಾರೆ ಬೆಂಗಳೂರಲ್ಲಿ ಒಂದೇ ಇಸ್ಕಾನ್ ಇದೆ ಅಂತ. ಕೆಲವೊಂದಷ್ಟು ಜನಕ್ಕೆ ಗೊತ್ತು ಹೌದು 2 ಇಸ್ಕಾನ್ ಇದೆ ಅಂತ, ಬಟ್ ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ಲ. ಲೈಕ್ ಎಕ್ಸಾಂಪಲ್ ನಮಗೆ ಮುಂಚೆ ಗೊತ್ತಿರಲಿಲ್ಲ, ಬಟ್ ಇವಾಗ ಈ ಮನೆಗೆ ಉತ್ರಳ್ಳಿಗೆ ಬಂದ ಮೇಲೆ ನಮಗೆ ಗೊತ್ತಾಗಿದ್ದು ಇಲ್ಲೂ ಒಂದು ಇಸ್ಕಾನ್ ಟೆಂಪಲ್ ಇದೆ ಅಂತ. ಇದಂತೂ ತುಂಬ ಚೆನ್ನಾಗಿದೆ. ಲೈಕ್ ಕೃಷ್ಣ ರಾಧಾಕೃಷ್ಣನ ಒಂದು ಸ್ವಲ್ಪ ಸಣ್ಣದಾಗಿ ಇಟ್ಟಿರ್ತಾರೆ, ಬಟ್ ತಿರುಪತಿ ಇದೆ ಅಲ್ಲ ಅದಂತೂ ತುಂಬಾ ಚೆನ್ನಾಗಿದೆ. ಒಂಥರ ತಿರುಪತಿಗೆ ಹೋಗಿ ದರ್ಶನ ಮಾಡಿಸ್ಕೊಂಡು ಬಂದಷ್ಟು ಅಲ್ಲಿ ದೇವ್ರನ್ನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಸೊ ಹಾಗಾಗಿ ಇದು ನಮ್ಮ ಫೇವ್ರೇಟ್ ಸ್ಪಾಟ್ ಅಂತಲೇ ಹೇಳ್ಬೋದು ದೇವಸ್ಥಾನ ಇತ್ತೀಚೆಗೆ ನಮಗೆ. ಆ್ಯಂಡ್ ಒಳಗಡೆ ಎಲ್ಲ ವೀಡಿಯೋ ಶೂಟ್ ಮಾಡೋಂಗಿರಲಿಲ್ಲ, ಜಸ್ಟ್ ನಾನು ಹಂಗೆ ಒಂಚೂರು ಎಲ್ಲ ನಮಸ್ಕಾರ ಎಲ್ಲ ಆದಮೇಲೆ ಈ ಥರ ವೀವ್ ಯಾವ ಥರ ಇದೆ ಅಂತ ನೋಡ್ತಾ ಇದ್ವು. ಇದು ನಮ್ಮನೆ ಸೈಡ್ಗೆ ಬರೋ ಅಂಥ ವೀವ್ ಇದು. ಸೊ ಹಾಗಾಗಿ ಆ ಸೈಡೆಲ್ಲ ಹಿಂಗಿದೆ ಅಂತ ನೋಡಿ ಚೆಕ್ ಮಾಡ್ತಾ ಇದ್ವು. ನಮ್ಮ ಪಾಪುನು ಸುಮ್ಮನೆ ಯಾಕೋ ಹಠ ಮಾಡ್ತಾ ಇದ್ಲು, ಒಂಥರ ಅವಳಿಗೂ ಹಿಂಸೆ ಆಗ್ತಿತ್ತು. ಬಿಸಿಲು ಬೇರೆ ಜಾಸ್ತಿ ಇದೆ ಇತ್ತೀಚೆಗೆ, ಆ ಒಂದು ಹಿಂಸೆಗೆ ಅವಳು ಹಿಂಸೆ ಪಡ್ಕೋತಾ ಇದ್ಲು. ಸೊ ಅವಳನ್ನು ಆಟ ಆಡಿಸ್ಕೊಂಡು ಹೆಂಗೋ ಸಮಾಧಾನ ಮಾಡ್ಕೊಂಡ್ವು. ಅಮ್ಮ ನೋಡ ಹುಡುಗಿ ಎಷ್ಟು ಚೆನ್ನಾಗಿ ನಗ್ತೈತೆ, ಇಲ್ಲ ತಿರ್ಗಕೊಂಡು ನೀನು ನೋಡಿದ್ರೆ ಅಳ್ತೀಯ. ಚಿನುಮರಿ ಚಿನುಮರಿ ಆ್ಯಂಡ್ ನಾವು ಸಂಜೆ ಮೇಲೆ ಒರಾನ್ ಮಾಲ್ಗೂ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವು. ಬಟ್ ಅದಾಗಲೇ ಇಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ತುಂಬ ಸ್ಟ್ರೆಸ್ ಆದಂಗೆ ಆಗಿತ್ತು. ಬಿಸಿಲಿಗೆ ಒಂದು ಚೂರು ಹೊರಗೆ ಹೋಗಿ ಬಂದುಬಿಟ್ರೆ ಸಾಕು, ಮನೇಲಿದ್ದರೆ ಸಾಕು ಅನ್ಸುತ್ತೆ. ಯಾಕೆಂದರೆ ಡೈಲಿ ನಾವು ಮನೇಲಿರೋದ್ರಿಂದ ನನಗೆ ಹಂಗೆ ಅನಿಸುತ್ತೆ ಫೀಲು. ಆ್ಯಂಡ್ ಮನೆಗೆ ಬಂದಮೇಲೆ ನಾವು ಬಿಡು ಇಲ್ಲೇ ಇವತ್ತು ನೈಟು ಆರ್ಡರ್ ಮಾಡ್ಕೊಳ್ಳೋಣ ಊಟ, ಬೆಳಗ್ಗೆ ಸಂಡೇ ಹೆಂಗಿದ್ರು ನಾಳೆ ಬೆಳಗ್ಗೆ ಅಲ್ವಾ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವು. ಬಟ್ ಸಂಡೇನೂ ಒಂಥರ ಮನೇಲಿ ಅಯ್ಯೋ ನೆನ್ನೆಲ್ಲ ಓಡಾಡಿ ಬಂದಿದ್ದೀವಿ ಅನ್ನೋ ಥರ ಸುಸ್ತು ಇನ್ನೂ ಕಂಟಿನ್ಯೂ ಆದಂಗೆ ಆಯಿತು. ಮನೇಲಿ ಅವತ್ತು ಬುಕ್ ಮಾಡ್ಕೊಂಡು ತಿಂದಿದ್ದಾಯಿತು. ಸೊ ಹಾಗಾಗಿ ಈ ಒಂದು ಆ್ಯನಿವರ್ಸರಿ ವ್ಲಾಗ್ನ ಏನೋ ನಾನು ತುಂಬ ದೊಡ್ಡದಾಗಿ ಮಾಡಿಲ್ಲ, ಜಸ್ಟ್ ಟೆಂಪಲ್ ವಿಸಿಟ್ ಮಾಡಿ ಒಂದು ಮಧ್ಯಾಹ್ನದ ತನಕ ನಮ್ಮ ದಿನ ಹೇಗಿತ್ತು ಅಂತ ಮಾತ್ರ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿ ಇಸ್ಕಾನಲ್ಲಿ ಇವತ್ತು ಸಬ್ಬಕ್ಕಿ ಪಾಯಸನ ಕೊಟ್ಟಿದ್ರು. ನನ್ನ ಮಗಳು ಫುಲ್ಲು ಹಸಿವು ಬೇರೆ ಆಗಿಬಿಟ್ಟಿತ್ತು ಅನಿಸುತ್ತೆ ನನ್ನ ಕಂದಂಗೆ. ಆಮೇಲೆ ಅಲ್ಲಿ ಪಾಯಸ ಕೊಟ್ಟರೆ ಫುಲ್ಲು ತಿಂತಾಯಿತ್ತು. ಅವ್ರ ಅಪ್ಪಂಗೂ ಜೋರು ಮಾಡ್ತಾಯಿದ್ಲು, ಸಾಕು ಮಗಳೇ ಅಂತ. ಅದೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಅಲ್ವಾ, ಮಕ್ಳಿಗೆ ಏನೇ ಅಂದರೂ ಜಾಸ್ತಿ ಸ್ವೀಟ್ ಕೊಡಬಾರ್ದು ಅಂತ ನಾವು ಅನ್ಕೋತಾ ಇದ್ವು. ಬಟ್ ಜೋರು ಮಾಡಿ ತಿಂತಾಯಿದ್ಲು ಅವಳು. ಆ್ಯಂಡ್ ಅವಳು ಕೂಡ ಇಷ್ಟಪಟ್ಟಳು. ಅಲ್ಲಿಂದ ನಾವು ಊಟಕ್ಕೆ ಹೋಗೋಣ, ತಿಂಡಿಗೆ ಹೋಗೋಣ ಅಂತ ಅಂದ್ಕೊಂಡ್ವು. ಸೊ ತಿಂಡಿಗೆ ಇಷ್ಟೊತ್ತಲ್ಲೆಲ್ಲ ಆಲ್ರೆಡಿ 12 ಗಂಟೆ ಆಗಿತ್ತು. ಇನ್ನೇನು ಎಲ್ಲಿ ತಿಂಡಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಊಟನೇ ಮಾಡಿಬಿಡೋಣ, ಬ್ರಂಚ್ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಆಫೀಸ್ ಹತ್ರನೇ ಒಂದು ರಾಯಲ್ ಬಿರಿಯಾನಿ ಅಂತ ಇದೆ. ಸೊ ನೀವು ಸುಮಾರಷ್ಟು ರೀಲ್ಸಲ್ಲಿ ಅಥವಾ ಕತ್ರಗುಪ್ಪೆ ಸಿಗ್ನಲಲ್ಲಿರೋರು ಎಲ್ಲರಿಗೂ ಗೊತ್ತಿರುತ್ತೆ ಈ ಒಂದು ಹೋಟೆಲು. ಅಲ್ಲೇ ಚಾಯ್ಸ್ ಮಾಡಿಕೊಂಡು ಹೋದ್ವು. ನಮ್ಮ ಪಾಪಣ್ಣಿ ಮಲಗಿದ್ಲು ಕಾರಲ್ಲಿ ಆ್ಯಕ್ಚುಲಿ, ಬಟ್ ಹೋಟ್ಲಿಗೆ ಬರೋಷ್ಟೊತ್ತಿಗೆ ಎದ್ಬಿಟ್ಲು. ನಾನು ಅನ್ಕೋತಾ ಇದ್ದೆ ಇಷ್ಟು ಬೇಗ ಯಾಕೆ ಇದ್ದ ಒಂಚೂರಾದ್ರೂ ಊಟ ಮಾಡ್ತಿದ್ವಿ ನೆಮ್ಮದಿಲಿ ಕಣೆ ಅಂತ. ಅವಳು ಅಷ್ಟು ಟಾರ್ಚರ್ ಮಾಡ್ತಾಳೆ. ಮಕ್ಕಳೇ ಹಾಗೆ ಪಾಪ, ಅಂದರೆ ಆಟ ಆಡೋ ಜ್ಞಾನ ಅವ್ರಿಗೆ, ನಮಗೆ ಹೊಟ್ಟೆ ಹಶ್ವಿನ ಜ್ಞಾನ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಇರಿಟೇಟ್ ಆಗುತ್ತೆ ಅಷ್ಟೇ. ಬಟ್ ಓಕೆ, ಹೆಂಗೋ ಊಟ ಮಾಡ್ಕೊಂಡ್ವು. ಅವಳಿಗೂ ಅದೇನೇನೋ ಕೈಗೊಂಚೂರು ರೊಟ್ಟಿ ಪಟ್ಟಿ ಎಲ್ಲ ಕೊಟ್ಬಿಟ್ಟು, ಯಾರಾದರೂ ಜೊತೇಲಿ ಇದ್ಬಿಟ್ರೆ ಅವ್ರಿಗೊಂದು ಸ್ವಲ್ಪ ಹೊತ್ತು ನಾವೊಂದು ಸ್ವಲ್ಪ ಹೊತ್ತು ಅಂತೀವಿ. ನಾನು ನನ್ನ ಹಸ್ಬೆಂಡೇ ಇಬ್ಬರೇ ಇದ್ದರೆ ಇದೇ ಒಂದು ಸ್ವಲ್ಪ ಟಾರ್ಚರ್ ಅನ್ಸುತ್ತೆ ನಮಗೆ. ಅವ್ರು ನೀವು ಎತ್ಕೊಳ್ರಿ ಅಂತ, ನೀವು ಎತ್ಕೊಳ್ರಿ ಅಂತ. ಸೊ ಇದು ಎಲ್ಲರೂ ಮನೇಲೂ ಕಾಮನ್ ಅನಿಸುತ್ತೆ. ಸೊ ಅವಳಿಗೂ ಫುಲ್ ನಿದ್ದೆ ಬಂದು ಆಗಿನ್ನೂ ಎದ್ದೇಳಿದ್ಲು. ಸೊ ನಾವಿಲ್ಲಿ ಒಂದು ಮಟನ್ ಬಿರಿಯಾನಿ, ಹಾಗೆ ರೋಟಿ ಮತ್ತು ಸ್ವಲ್ಪ ಚಿಕನ್ ಗೀ ರೋಸ್ಟು, ಅದ್ರ ಜೊತೆಗೆ ತಂದೂರಿ ಚಿಕನ್ನ ಟ್ರೈ ಮಾಡಿದ್ವಿ ಈ ಸತಿ. ಸೊ ಓವರಾಲ್ ಓಕೆ, ಏನು ತುಂಬ ಚೆನ್ನಾಗಿರಲಿಲ್ಲ, ನನಗೇನು ತುಂಬ ಇಷ್ಟ ಆಗಲಿಲ್ಲ. ಲೈಕ್ ಮುಂಚೆ ಎಲ್ಲ ಈ ಒಂದು ಹೋಟ್ಲಲ್ಲಿ ತುಂಬ ಚೆನ್ನಾಗಿರೋದು. ನಾನು ಒಂದು ಸತಿ ಏನೋ ಲಾಸ್ಟ್ ಟೈಮ್ ತಿಂದಿದ್ದೆ ನಮ್ಮ ಪಾಪು ಹೊಟ್ಟೆಲಿದ್ದಾಗ. ಬಟ್ ನೋ, ನನಗೇನೋ ಅಷ್ಟೊಂದು ಇದು ಇಷ್ಟ ಆಗಲಿಲ್ಲ ಈ ಸತಿ. ಸೊ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಲೈಕ್ ಬ್ರಂಚ್ ಥರ, ಲಂಚ್ ಇಲ್ಲ ತಿಂಡಿನೂ ಇಲ್ಲ, ಬ್ರಂಚ್ ಆಯಿತು. ಸೊ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ ಯಾಕೋ ಅಲ್ಲಮ್ಮ. ಚೆನ್ನಾಗಿರೋದು ಇಲ್ಲಿ, ಲೈಕ್ ಬಿರಿಯಾನಿ ಎಲ್ಲ ತುಂಬ ಸೂಪರ್ ಆಗಿರೋದು, ನಂಗೆ ಸಖತ್ ಇಷ್ಟ ಆಗೋದು. ಅದಕ್ಕೆ ಹೆಂಗೂ ಇಲ್ಲೇ ಬಂದಿದ್ವಲ್ಲ ಊಟ ಮಾಡ್ಕೊಳ್ಳೋಣ ಅತ್ಲಾಗೆ, ಇನ್ನೇನು ದೋಸೆ ಅಂತೆಲ್ಲ ಅನ್ಕೊಂಡ್ವು. ಬಟ್ ಚೆನ್ನಾಗಿರ್ಲಿಲ್ಲ ಅಷ್ಟೊಂದು. ಕುಲ್ಚಾ ಮತ್ತೆ ಇದೆಲ್ಲ ಚೆನ್ನಾಗಿತ್ತು, ಗೀ ರೋಸ್ಟ್ ಚೆನ್ನಾಗಿತ್ತು, ಕುಲ್ಚಾ ಚೆನ್ನಾಗಿತ್ತು. ಆಕ್ಚುಲಿ ರೇಟ್ ತುಂಬಾ ಕಡಿಮೆ ಆದ್ರೂ ಊಟನೂ ಚೆನ್ನಾಗಿಲ್ಲ.
ಯಾಕಪ್ಪ ಈ ಸತಿ ಆ ಥರ ಆಗಿದೆ? ಇದು ನೋಡ್ರಿ ಇಲ್ಲಿ ಗುಂಡಿ. ಏ ಬೇಡ, ಇನ್ನೇನು ಇಳಿತೀವಲ್ಲ, ಸುಮ್ಮನಿರು. ಸ್ವಲ್ಪ ರಿಲಯನ್ಸ್ ಸ್ಮಾರ್ಟ್ಗೆ ಹೋಗ್ಬೇಕು. ಲಿಕ್ವಿಡ್ ಎಲ್ಲ ಖಾಲಿ ಆಗಿದೆ ಮನೇಲಿ ಸ್ವಲ್ಪ. ಅದನ್ನ ಹೆಂಗೂ ಇಲ್ಲೇ ಬಂದಿದ್ದೀವಲ್ಲ ತೊಗೊಂಡು ಹೋಗೋಣ ಅಂತ ನಿಂತಿದ್ದೀವಿ. ಆಗಲೇ 1 ಗಂಟೆ ಟೈಮ್ ಆಗದೆ ಗೊತ್ತಾಗಲ್ಲಪ್ಪ. ಒಂದಿನ ಹಿಂಗೆ ಕಳ್ತು. ಬಟ್ ನಾಳೆ ಸಂಡೇ ಅಲ್ಲ, ಅದೊಂದು ಖುಷಿ. ನಾಳೆ ಆರಾಮಾಗಿ ಮನೇಲಿ ಇರ್ಬೋದು ಅಂತ. ಅಲ್ಲಮ್ಮ, ಆ ಊಟದ ಟೇಸ್ಟ್ ನೋಡಿ ನನ್ನ ಮಗಳೇ ತಿನ್ಬಿಡ್ರಿ ಅಂತ ಕಿರ್ಚಾಡ್ಬಿಟ್ರು. ಬಟ್ ಅದೇ ಯಾಕೋ ನಂಗೂ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೀರಿಯಸ್ಲಿ. ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತಲೇ ಹೇಳ್ತಿದ್ವಿ, ಚೆನ್ನಾಗಿರ್ಲಿಲ್ಲ. ನನಗೆ ಕುಲ್ಚಾ ಮತ್ತು ಚಿಕನ್ ಗೀ ರೋಸ್ಟ್ ಓಕೆ ಚೆನ್ನಾಗಿತ್ತು. ಅದು ಬಿಟ್ಟರೆ ಮಟನ್ ಬಿರಿಯಾನಿನೂ ಯಾಕೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಈ ಸತಿ. ಒಂಥರ ಡ್ರೈನೆಸ್ ಇತ್ತು. ಆ್ಯಂಡ್ ಮಟನ್ ಬಿರಿಯಾನಿ ಪೀಸ್ನೂ ಅಷ್ಟೇ ಏನೋ ಒಂಥರ ಡ್ರೈ ಇತ್ತು. ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಏನು ಗೊತ್ತಾ, ಇದು ತಂದೂರಿ ಒಂಚೂರು ಚೆನ್ನಾಗಿರಲಿಲ್ಲ. ಹೌದು, ತಂದೂರಿ ಅಂತೂ ಒಂಚೂರು ಚೆನ್ನಾಗಿರ್ಲಿಲ್ಲ ಸೀರಿಯಸ್ಲಿ. ಅಪ್ಪ ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ನನಗೆ ಆ್ಯಕ್ಚುಲಿ ತಂದೂರಿ ಇಷ್ಟ. ಅದಕ್ಕಂತೇನೆ ನಾವು ಲಾಸ್ಟಿಗೆ ಹೋಟೆಲ್ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಅದನ್ನ ಆರ್ಡರ್ ಮಾಡಿದ್ವಿ. ಬಟ್ ಅದೇನು ಅಷ್ಟು ಚೆನ್ನಾಗಿರ್ಲಿಲ್ಲ. ಬಾಯ್, ಎಲ್ರಿಗೂ ಬಾಯ್ ಮಾಡೋದೆ. ಯಾರಾದ್ರೂ ನೋಡಿದ ತಕ್ಷಣ ಅಳದೆ. ಎಲ್ಲ ಹೋದ್ಮೇಲೆ ಬಾಯ್ ಮಾಡೋದು, ಎಲ್ಲ ಹೋದ್ಮೇಲೆ ಹಾಯ್ ಮಾಡೋದು. ನನ್ನ ಮಗಳದು ಯಾಕೋ ಕಣ್ಣು ಬೇರೆ ರೆಡ್ ಆಗ್ಬಿಟ್ಟಿದೆ ನಂದು. ಏನು ಮಾಡೋಕ್ಕಾಗಲ್ಲ. ಓನ್ರಿ ಮಲ್ಗಿದ್ರು ಎದ್ಬಿಟ್ರು. ಆಗ್ಲೇ ಕೋಡಿ ನಿದ್ದೆ ಮಾಡ್ತಾಳು. ಹೊರಗೆ ಬಂದ್ಬಿಟ್ರೆ ಮನೇಲಿ ಇದ್ರೆ ನಾನು 11 ಗಂಟೆಗೆ ಮಲ್ಗಿಸಿದ್ರೆ 4 ಗಂಟೆ ತನಕ ನಾನು ಎಪ್ಸೋದೇ ಇಲ್ಲ. ಅವಳ ಜೊತೆಗೆ ನಾನು ಮಲ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೆಂಗೋ ನಡೆಯುತ್ತೆ. ಅಯ್ಯೋ ದೇವ್ರೆ, ಹೊರಗಡೆ ಎಲ್ಲ ಕರ್ಕೊಂಡ್ಬಂದ್ಬಿಟ್ರೆ ಇವಳು ಹಿಡಿಯೋಕ್ಕೂ ಆಗಲ್ಲ, ಏನೂ ಇಲ್ಲ. ದೊಡ್ಡ ಹಿಂಸೆ ಅನ್ಸುತ್ತಪ್ಪ. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ. ಮನೆಗೆ ಸ್ವಲ್ಪ ಲಿಕ್ವಿಡ್ ಎಲ್ಲ ಖಾಲಿ ಆಗಿತ್ತು ತೊಗೊಳ್ಳೋಣ ಅಂತ ಹೇಳಿ. ಸೊ ಅದೆಲ್ಲ ತೊಗೊಂಡು ಮನೆಗೆ ಬಂದ್ವು. ನೈಟ್ ನಾನು ಹೇಳ್ದಂಗೆ ಆರ್ಡ್ರ್ ಮಾಡ್ಕೊಂಡಿದ್ವು ಫುಡ್ನ ಅಷ್ಟೇ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್, ವೆಡ್ಡಿಂಗ್ ಆ್ಯನಿವರ್ಸರಿಯ ವ್ಲಾಗ್. ಚಿಕ್ಕದಾಗಿ ಮಾಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.